ಆಕ್ಚುಲಿ ಇದೇ ಮೇನ್ ಬ್ಲಾಕ್. ಶಾಸ್ತ್ರ ಇಲ್ಲೇ ನಡೆಯೋದು. ಇಲ್ಲಿಗೆ ಎತ್ನಿಕ್ ಡಿಸೈನ್ ಬೇಕು. ಬಾರ್ಗು ಫೋಟೋ ತೋರಿಸಿದ್ಯಾ? ನಾನು ಅವಾಗಲೇ ನಿಮಗೆ ಕಳಿಸ್ಕೊಟ್ನಲ್ಲ. ಇದೆ. ಹಾಗೆ ಎಂಟ್ರೆನ್ಸ್ ನಲ್ಲಿ ನಾನು ಹೇಳ್ತೀನಿ ಒಂದು ನಿಮಿಷ. ಓ, ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ರಾ? ಗುಡ್. ನಕ್ಷತ್ರ ಬಂದ್ಲಾ? ಇಲ್ಲ ರೀ, ಇನ್ನೂ ಪತ್ತೆನೇ ಇಲ್ಲ. ಕಾಲ್ಗೂ ಸಿಗ್ತಾ ಇಲ್ಲ. ನಂಗೆ ಯಾಕೋ ಒಂಥರ ಸಂಕಟ ಆಗ್ತಾ ಇದೆ ರೀ. ನಮ್ ಶ್ವೇತಾನೇ ಕಾಣಿಸ್ತಾ ಇಲ್ವೇನೋ ಅನ್ನೋ ಹಾಗೆ. ನಂಗೂ ಅಷ್ಟೇ ಆರ್ತಿ. ಮನೆ ಮಗಳಿಲ್ಲ ಅಂತ ಮನಸ್ಸೆಲ್ಲ ಭಾರ. ನೋಡಿ, ಅವಳು ಯಾವತ್ತಿದ್ರೂ ಬೇರೆ ಮನೆಗೆ ಸೇರಿದ ಹುಡುಗಿ. ಅವಳ ಮೇಲೆ ಪ್ರೀತಿ ಇರ್ಲಿ, ಆದ್ರೆ ಅತಿಯಾದ ಅಟ್ಯಾಚ್ಮೆಂಟ್ ಬೇಡ. ಬಿಟ್ಕೊಡುವಾಗ ಆಮೇಲೆ ತುಂಬಾ ಕಷ್ಟ ಆಗತ್ತೆ. ಗೊತ್ತು ಭಾರ್ಗವಿ, ಆದ್ರೆ ಏನೋ ಸೆಳೆತ ಮಮಕಾರ ಹುಡುಗಿ ನೋಡಿದ್ರೆ. ನೋಡಿ, ನಾವು ಸಂಜೆ ತನಕ ಕಾಯೋಣ. ಅವಳು ಬರ್ಲಿಲ್ಲ ಅಥವಾ ಫೋನ್ ಮಾಡ್ಲಿಲ್ಲ ಅಂದ್ರೆ ಇನ್ ತಡ ಮಾಡೋದು ಬೇಡ. ನಾನು ಕಮಿಷನರ್ ಹತ್ರ ಮಾತಾಡ್ತೀನಿ. ಏನ್ ಹೇಳಿ? ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡಲ್ಲ. ಭೂಪತಿ, ಏನ್ ಹೇಳ್ತಿದ್ದೀರಾ? ಎಂಗೇಜ್ಮೆಂಟ್ ಕ್ಯಾನ್ಸಲ್? ಕ್ಯಾನ್ಸಲ್ ಅಂದ್ರೆ ಕ್ಯಾನ್ಸಲ್ ಅಲ್ಲ, ಅದೇನ್ ಪೋಸ್ಟ್ಪೋನ್ ಮಾಡಬೇಕು ಶ್ವೇತಾ. ಸ್ವಲ್ಪ ದಿನದ ಮಟ್ಟಿಗಾದ್ರು, ನಕ್ಷತ್ರ ಸಿಗೋವರೆಗೂ. ನಾಳೆ ಎಂಗೇಜ್ಮೆಂಟ್ ಬೇಡ ಅಂತಿದ್ದೀರಾ ಭೂಪತಿ? ಯಾಕೆ? ನೀವ್ ಈ ತರ ಆಡ್ತಿರೋದನ್ನ ನೋಡಿದ್ರೆ ನಿಮಗ್ ನಿಜವಾಗ್ಲೂ ಎಂಗೇಜ್ಮೆಂಟ್ ಇಷ್ಟ ಇದೆಯೋ ಇಲ್ವೋ ಅಂತ ಡೌಟ್ ಬರ್ತದೆ. ಶ್ವೇತಾ, ನಾನು ನಿಮ್ಮನ್ನ ಮನ್ಸಾರೆ ಇಷ್ಟ ಪಡ್ತಿರೋದಕ್ಕೇನೆ ಎಂಗೇಜ್ಮೆಂಟ್ ನ ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳ್ತಿರೋದು. ನೋಡಿ, ಎಂಗೇಜ್ಮೆಂಟ್ ಅಂದ್ರೆ ನಾವಿಬ್ರು ಮದುವೆ ಆಗೋ ಲೆಕ್ಕನೇ. ನನಗೆ ನೀವು, ನಿಮಗ್ ನಾನು, ನಾವಿಬ್ರು ಆ ಮೂಮೆಂಟ್ ನ ಎಂಜಾಯ್ ಮಾಡಬೇಕು. ನಾನು ನನ್ನ ಎಂಗೇಜ್ಮೆಂಟ್ ನ ಪ್ರತಿಯೊಂದು ಮೂಮೆಂಟು ಎಂಜಾಯ್ ಮಾಡ್ತಾ ಅದನ್ನ ಮೆಮೊರಿಯಾಗಿ ಇಟ್ಕೋಬೇಕು. ಆದ್ರೆ ಇವಾಗ ನಾನಿರೋ ಪರಿಸ್ಥಿತಿಲಿ ಅದು ಸಾಧ್ಯ ಇಲ್ಲ ಶ್ವೇತಾ. ನಕ್ಷತ್ರ ಕಾಣಿಸ್ತೆ, ನನ್ನ ತಲೆ ತುಂಬಾ ಬರೀ ಅವಳೆ ತುಂಬಿಕೊಂಡಿದ್ದಾಳೆ. ಇಂಥ ಸಮಯದಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ? ಅದಕ್ಕೆ ಹೇಳ್ತಿರೋದು, ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಮಾಡೋಣ. ಏನ್ ಸರ್ ನೀವು? ಆಫ್ಟರ್ ಆಲ್ ಆ ನಕ್ಷತ್ರಗೋಸ್ಕರ ನೀವ್ ಹೀಗೆಲ್ಲ ನಮ್ ಮಾನಸಿಗೆ ನೋವು ಮಿಲ್ಲಿ, ಇದು ನನ್ನ ಭೂಪತಿ ವಿಷಯ. ಇದ್ರ ಮಧ್ಯೆ ನೀನ್ ತಲೆ ಹಾಕ್ಬೇಡ. ಗಿವ್ ಅಸ್ ಸಮ್ ಸ್ಪೇಸ್. ಅಲ್ಲ ಮ್ಯಾಮ್, ಆ ಸುಮ್ನಿರು ಅಂತಂದೆ. ಯು ರೈಟ್ ಭೂಪತಿ. ನೀವು ಹೇಳಿದ್ಮೇಲೆನೆ ನಂಗೆ ಇದ್ರ ಇಂಟೆನ್ಸಿಟಿ ಅರ್ಥ ಆಗಿತ್ತು. ನಮ್ ಹಾಗೆ ನನ್ಗೂ ನನ್ನ ಎಂಗೇಜ್ಮೆಂಟ್ ಬಗ್ಗೆ 1000 ಆಸೆ ಕನ್ಸುಗಳಿದೆ. ನನ್ನ ಹುಡುಗನ ಜೊತೆ ಟು ದಿ ಕೋರ್ ಎಂಜಾಯ್ ಮಾಡಬೇಕು, ಒಳ್ಳೊಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕು ಅಂತ ಆಸೆ ಇದೆ. ಆದ್ರೆ ನೀವು ಯಾವುದೋ ಗುಂಗಲ್ಲಿದ್ರೆ ನನ್ನ ಕೈಲಿ ಅದನ್ನ ನೋಡಕ್ಕಾಗಲ್ಲ. ನನಗೂ ನಕ್ಷತ್ರನ ಬಗ್ಗೆ ಟೆನ್ಷನ್ ಇದೆ. ಇನ್ಫ್ಯಾಕ್ಟ್ ಶಾಪಿಂಗ್ ಮಧ್ಯಾಹ್ನ ಕಾಲ್ ಮಾಡಿ ವಿಚಾರಿಸ್ಕೊಳ್ತಿದ್ದೀನಿ. ಇಬ್ರಿಗೂ ಟೆನ್ಷನ್ ಇರುವಾಗ ರಿಂಗ್ ಎಕ್ಸ್ಚೇಂಜ್ ಮಾಡಿದ್ರೆ ಈ ಎಂಗೇಜ್ಮೆಂಟ್ಗೆ ಯಾವ ಅರ್ಥನೂ ಇರಲ್ಲ. ಅದಕ್ಕೆ ಎಂಗೇಜ್ಮೆಂಟ್ನ ಪೋಸ್ಟ್ಪೋನ್ ಮಾಡೋಣ. ಮ್ಯಾಮ್,
ನೀವು ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಎರಡೂ ಫ್ಯಾಮಿಲಿ ಜೊತೆ ನಾನು ಮಾತಾಡ್ತೀನಿ. ನಿಮ್ಮ ಅಮ್ಮನೂ ನಾನೇ ಕನ್ವಿನ್ಸ್ ಮಾಡ್ತೀನಿ. ಇದರಲ್ಲಿ ನಿಮ್ಗೆ ಯಾವ ತಪ್ಪು ಇಲ್ಲ ಅಂತ ಅವ್ರಿಗೆ ಅರ್ಥ ಆಗತ್ತೆ. ಮ್ಯಾಮ್ ನಿಜವಾಗ್ಲೂ ನೀವು ಸುಮ್ಮನಿರೋ ಅನ್ನಲ್ಲ ಮಿಲ್ಲಿ. ಪಾಪ ಇವ್ರು ಇಷ್ಟೊಂದು ಟೆನ್ಷನಲ್ಲಿರುವಾಗ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಆರಾಮಾಗಿ ಎಂಗೇಜ್ಮೆಂಟ್ ಮಾಡ್ಕೋಬಿಡ್ಲಾ? ನನ್ನನ್ನು ಅಷ್ಟೊಂದು ಸ್ವಾರ್ಥಿ ಅನ್ಕೊಂಡಿದ್ಯಾ? ಭೂಪತಿ, ನನಗೆ ನಮ್ಮ ಡೆಸಿಷನ್ ಓಕೆ. ನೀವು ದಯವಿಟ್ಟು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ನಕ್ಷತ್ರನೂ ಸಿಗ್ತಾಳೆ. ಶ್ವೇತಾ, ನೀವು ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಯಾವ ಹುಡುಗಿನೂ ಇಷ್ಟು ಈಸಿಯಾಗಿ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅದರಲ್ಲಿ ಏನು ದೊಡ್ಡ ವಿಷಯ? ನಾವು ಕಪಲ್ಸ್ ಆಗೋಕ್ಕಿಂತ ಮುಂಚೆ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ಅನ್ನೋದನ್ನ ಮರಿಬೇಡಿ ಭೂಪತಿ. ಆವಾಗಿಂದನೂ ನಿಮ್ ನಕ್ಷತ್ರನ ಎಷ್ಟು ಹಚ್ಕೊಂಡಿದ್ರಿ ಅಂತ ನಾನು ನೋಡ್ತಾನೆ ಬಂದಿದ್ದೀನಿ. ನೋಡಿ, ನೀವು ಟೆನ್ಷನ್ ಆಗಬೇಡಿ, ಹೋಗಿ ನಕ್ಷತ್ರನ ಹುಡುಕಿ. ನಾನು ಎಲ್ಲಾನು ನೋಡ್ಕೊಳ್ತೀನಿ. ಇನ್ ಕೇಸ್ ಇವತ್ತು ರಾತ್ರಿ ಅಷ್ಟರಲ್ಲಿ ನಕ್ಷತ್ರ ಸಿಕ್ಕಿದ್ರೆ ವಿಲ್ ಹ್ಯಾಪಿಲಿ ಗೆಟ್ ಎಂಗೇಜ್ಡ್. ಇಲ್ಲ ಅಂದ್ರೆ ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಥ್ಯಾಂಕ್ ಯು ಶ್ವೇತಾ. ಅಮ್ಮ ನನಗೋಸ್ಕರ ಒಂದು ಒಳ್ಳೆ ಹುಡುಗಿನೇ ಆರಿಸಿರ್ತಾರೆ ಅಂತ ನನಗೆ ಗೊತ್ತಿತ್ತು. ಆದ್ರೆ ನಿಮ್ಮನ್ನು ನೋಡಿದ್ಮೇಲೆ ಅದು ತಪ್ಪು ಅನ್ನಿಸ್ತಿದೆ. ನೀವು ಬರೀ ಒಳ್ಳೆಯವ್ರು ಅಷ್ಟೇ ಅಲ್ಲ, ಯು ದಿ ಪರ್ಫೆಕ್ಟ್ ಅಂಡ್ ದಿ ಬೆಸ್ಟ್ ಗರ್ಲ್. ನನಗೆ ನೀವು ಸಿಕ್ಕಿರೋದು ನನಗೆ ಅದೃಷ್ಟನೇ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ಥ್ಯಾಂಕ್ ಯು ಬಾಯ್. ಮೇಡಮ್, ಅದು ಚಿಕ್ಕ ಬಾಸು ಮತ್ತೆ ಶ್ವೇತಾ ಮೇಡಮ್ ಯಾವುದೋ ಇಲ್ಲಿ ಜ್ಯುವೆಲರಿ ಶಾಪ್ಗೆ ಶಾಪಿಂಗ್ ಮಾಡಕ್ ಬಂದಿದ್ದಾರೆ. ಇಡೀ ದಿನಕ್ಕೆ ಒಂದ್ ಒಳ್ಳೆ ಸುದ್ದಿ ಅಂದ್ರೆ ಇದೆ. ನನ್ ಮಗ ಸೊಸೆ ಒಟ್ಟಿಗೆ ಇದಾರಲ್ಲ, ನಂಗೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಮೇಡಮ್, ಅದು ಏನಾಯ್ತು? ಅದು ನೀವು ತುಂಬಾ ಸಂತೋಷದಿಂದ ಇರೋದು ಭಗವಂತಂಗೂ ಯಾಕೋ ಆಗ್ ಬರಲ್ಲ ಅಂತ ಕಾಣಿಸುತ್ತೆ. ಚಿಕ್ಕ ಬಾಸು ಆಗ್ಲೇ ಅಂಗಡಿಯಿಂದ ಹೊರಗೆ ಬರ್ತಾ ಇದಾರೆ. ಶ್ವೇತಾನು ಪಕ್ಕದಲ್ಲೇ ಇದ್ದಾಳ? ಇಲ್ಲ ಮೇಡಮ್, ಬಾಸು ಸಿಂಗಲ್ ಸಿಂಹ ತರ ಕಮಿಂಗ್ ಔಟ್. ಇಬ್ರು ಮೀಟ್ ಆಗಿ ಇನ್ನೂ 10 ನಿಮಿಷ ಕೂಡ ಆಗಿಲ್ಲ, ಅಷ್ಟ್ರಲ್ಲೇ ಹೊರಗಡೆ ಬಂದ. ಏನಾಗಿದೆ ಈ ಹುಡುಗಂಗೆ? ಒಳಗಡೆ ಏನಾದ್ರೂ ಜಗಳ ಆಯ್ತಾ? ಅಯ್ಯೋ, ಆ ತರ ಲಕ್ಷಣ ಏನು ಕಾಣಿಸ್ತಾ ಇಲ್ಲ ಮೇಡಮ್. ಒಳಗಡೆ ಹೋಗ್ಬೇಕಾದ್ರೆ ಮುದುಡಿದ ತಾವರೆ ತರ ಇದ್ರು, ಇವಾಗ ಅರ್ಧ ಅರಳಿರೋ ತಾವರೆ ತರ ಕಾಣಿಸ್ತಾ ಇದಾರೆ. ಇವನ್ ಲೈಫಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಶ್ವೇತನ್ ಜೊತೆ ಖುಷಿಯಾಗಿರೋ ಟೈಮ್ನಲ್ಲಿ ಆ ಕಪ್ ಹುಡುಗಿ ಹಿಂದೆ ಬಿದ್ದು ಪರ್ಸನಲ್ ಲೈಫ್ನ ಹಾಳು ಮಾಡ್ಕೋತಿದ್ದಾನೆ. ಎಲ್ಲ ಇವಳಿಂದಾನೇ ಆಗ್ತಿರೋದು. ಅವಳೇ ಇದಕ್ಕೆಲ್ಲ ಕಾರಣ. ಯಾಕೆ ಮ್ಯಾಮ್ ಈ ತರ ಮಾಡಿದ್ರಿ? ಈ ಎಂಗೇಜ್ಮೆಂಟ್ ಒಂದು ಆಗೋಗಿದ್ರೆ ನಿಮ್ ಲೈನ್ ಕ್ಲಿಯರ್ ಆಗಿರೋದು. ಅವ್ರು ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಹೂ ಅಂತ ಒಪ್ಕೊಂಡ್ಬಿಟ್ರಲ್ಲ. ನಿಮ್ಗೆ ಯಾಕೆ ಮ್ಯಾಮ್ ಇಷ್ಟೊಂದು ಒಳ್ಳೆತನ? ಬಿಟ್ಟಿಡಿಯೋದು ಅಂತಾರೆ ಗೊತ್ತಾ? ಏನ್ ಬಿಟ್ಟು? ನಿನ್ ಕೆನ್ನೆಗೊಂದ್ ಬಿಟ್ಟು. ಬೇಕಾ? ತಗೊಳ್ತೀಯಾ? ಬೇಡ ಮ್ಯಾಮ್, ನನಗ್ ಸ್ವಲ್ಪ ಇಂಪಾರ್ಟೆಂಟ್ ಕೆಲ್ಸ ಇದೆ, ನಡಿ. ಏನ್ ಕೆಲ್ಸ? ಅವನ್ಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ಬೇಕಲ್ವಾ? ಕ್ಯಾನ್ಸಲ್ ಮಾಡ್ತೀನಿ. ಅವನ್ ದಾರಿನಲ್ಲೇ ಹೋಗಿ ನನ್ ಕಡೆ ಹೇಗೆ ಎಳ್ಕೊಳ್ತೀನಿ ಅಂತ ನೋಡ್ತಿರು. ಅಂದ್ರೆ ಯಾವ ತರ ಮ್ಯಾಮ್? ಏನ್ ಮಾಡ್ತೀರಾ? ಇವಾಗ ಎಲ್ಲೋಗ್ತಿದೀವಿ? ಇನ್ನೊಂದ್ ಸ್ವಲ್ಪ ಹೊತ್ತು ಕಣ್ಣು ಬಾಯಿ ಇದ್ರು ಇಲ್ದಿರೋರ್ ತರ ಇದ್ರೆ ನನ್ ಜೊತೆ ಬಾ, ಇಲ್ಲ ಅಂದ್ರೆ ಆಟೋದಲ್ಲಿ ಹೋಗ್ತಿರು. ಕ್ವಶನ್ ಮಾಡಿದ್ರೆ ಆನ್ಸರ್ ಬದಲು
ಇಲ್ಲ ಮ್ಯಾಮ್, ಸುಮ್ಮನೆ ಇರ್ತೀನಿ. ಇಡಿಯಟ್. ಓ ಗಾಡ್, ನಾನು ಅದನ್ನೇ ಮರ್ತೋಗಿದ್ದೆ. ನಕ್ಷತ್ರ ಅವ್ರ ಒಟ್ಟಾರಕ್ಕೂ ಹೋಗಿರ್ಬೋದಲ್ವಾ? ಅಮ್ಮನ ಹತ್ರನೋ ಅಕ್ಕನ ಹತ್ರನೋ ಮಾತಾಡಿಸ್ಬೇಕು, ಅವ್ರನ್ನ ನೋಡ್ಬೇಕು, ಮೀಟ್ ಮಾಡ್ಬೇಕು ಅಂತ ಹೊರಗಡೆ ಹೋಗಿ ಕೂತಿರ್ಬೋದಲ್ವಾ? ಇಷ್ಟೊತ್ತು ಎಲ್ಲೆಲ್ಲೋ ಹುಡ್ಕೋ ಬದಲು ಮೊದಲು ಅವ್ರಿಗೆ ಕಾಲ್ ಮಾಡಿ ವಿಚಾರಿಸಿದ್ರೆ ಎಲ್ಲ ಗೊತ್ತಾಗ್ತಿತ್ತು. ಓ, ಸೃಷ್ಟಿ ಅಕ್ಕನೂ ಕಾಲ್ ರಿಸೀವ್ ಮಾಡ್ತಿಲ್ಲ. ಏನ್ ಮಾಡ್ಲಿ? ಒಟ್ಟಾರಕ್ಕೆ ಹೋಗ್ಲಾ? ಒಂದು ವೇಳೆ ಅಲ್ಲೂ ಬಂದಿಲ್ಲ ಅಂದ್ರೆ ಜಯ ಅಮ್ಮಂಗೆ ಏನಂತ ಸಮಾಧಾನ ಮಾಡೋದು? ಎಲ್ಲಿ ಹೋಗಿದ್ಯಾ ನಕ್ಷತ್ರ ನೀನು? ಯಾಕೆ ಹೀಗೆ ಮಾಡ್ತಿದ್ಯಾ? ಮ್ಯಾಮ್, ಇದು ಎಸ್, ನನ್ ಫ್ಯೂಚರ್ ಗಂಡನ್ ಮನೆ. ಮ್ಯಾಮ್, ಮದ್ವೆಗೂ ಮುಂಚೆ ಗಂಡನ್ ಮನೆಗ ಭೂಕಂಪ ಆಗತ್ತಾ? ನೀವ್ ಕಾರ್ ಓಡಿಸ್ಕೊಂಡ್ ಬಂದಿದ್ ಸ್ಪೀಡ್ ನೋಡಿದ್ರೆ ಭೂಕಂಪ, ಸುನಾಮಿ ಎಲ್ಲ ಒಟ್ಟಿಗೆ ಆಗೋ ಲಕ್ಷಣ ಕಾಣಿಸ್ತಿದೆ. ಆಗತ್ತೆ, ಡೆಫಿನೆಟ್ಲಿ ಎಲ್ಲಾನು ಆಗುತ್ತೆ. ಆಗ್ಲಿ ಅಂತ ತಾನೆ ನಾನ್ ಇಲ್ಲಿವರೆಗೂ ಬಂದಿರೋದು. ಇವತ್ತಿಡೀ ಮನೆನ ಅಲ್ಲಾಡ್ಸಿನೇ ನಾನು ಹೋಗೋದು. ಏನ್ ಪ್ಲಾನ್ ಅಂತ ಹೇಳ್ಬಿಟ್ಟಾದ್ರೆ ಹೋಗಿ ಮ್ಯಾಮ್. ಇವತ್ತು ನನ್ ಕೈ ರುಚಿ ನೋಡ್ದೆ ನೀನ್ ವಾಪಸ್ ಹೋಗಲ್ಲ ಅನ್ಸುತ್ತೆ. ಬಂದ ಮೇಲೆ ನಾನು ನಿನ್ನನ್ನ ವಿಚಾರಿಸ್ಕೊಳ್ತೀನಿ. ಇಡಿಯಟ್. ಯಪ್ಪ, ಯಾಕೆ ಹಿಂಗ್ ಆಡ್ತಾಳೋ? ಏನ್ ಪ್ಲಾನ್ ಅಂತಾನು ಬಾಯ್ಬಿಟ್ಟು ಹೇಳ್ತಿಲ್ಲ. ಹಲೋ ಅಮ್ಮ, ಮೇಜರ್ ಟ್ವಿಸ್ಟ್. ಶ್ವೇತಾ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಶಕುಂತಲಾ ದೇವಿ ಮನೆಗ್ ಬಂದಿದ್ದಾಳೆ. ನನಗೂ ಅದೇ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಏನ್ ಪ್ಲಾನ್, ಏನ್ ಮಾಡಕ್ ಹೊರಟಿದ್ದಾಳೆ ಅಂತ ಏನು ಹೇಳ್ತಿಲ್ಲ. ಒಳ್ಳೆ ಕ್ರೇಜಿ ಆಗಿ ಆಡ್ತಿದ್ದಾಳೆ. ಓಕೆ, ಹೇಳ್ತೀನಿ. ಹೌದು, ಎಲ್ಲ ಸ್ವಲ್ಪ ಹರಿಬರಿಲೇ ನಡೀತಾ ಇದೆ. ಬರೀ ಕ್ಲೋಸ್ ಸರ್ಕಲ್ ಮಾತ್ರ ಇನ್ವೈಟ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ಬರಬೇಕು. ನಿಮ್ಮ ಮನೆಯವ್ರಿಗೂ ಎಲ್ಲರಿಗೂ ಹೇಳಿ. ಓಕೆ, ಥ್ಯಾಂಕ್ ಯು, ಬಾಯ್. ಲುಕ್, ಹೂ ಇಸ್ ಹಿಯರ್? ಶ್ವೇತಾ, ಇದೇನಿದು ಸಡನ್ ಆಗಿ ಸರ್ಪ್ರೈಸ್ ಕೊಡ್ತಾ ಇದೆಯಾ? ಬಾ ಬಾ. ಬರ್ಬೇಕಾಯ್ತು ಅತ್ತೆ, ಅದಕ್ಕೆ ಬಂದೆ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಬಾ ಕೂತ್ಕೋ. ಅರೆ ಶ್ವೇತಾ, ವಾಟ್ ಅ ಸರ್ಪ್ರೈಸ್. ನಿನ್ನ ಡೈರೆಕ್ಟ್ ಆಗಿ ಎಂಗೇಜ್ಮೆಂಟ್ ಅಲ್ಲೇ ಮೀಟ್ ಮಾಡೋದು ಅಂತ ಅನ್ಕೊಂಡಿದ್ದೆ. ಹೀಗೆ ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ಪರವಾಗಿಲ್ಲ, ನಿನ್ನ ನೋಡಿ ತುಂಬಾ ಖುಷಿ ಆಯ್ತು. ಹಾಯ್ ಶ್ವೇತಾ. ನಿನ್ಗೆ ನಾವ್ಯಾರು ಅಂತ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಫಸ್ಟ್ ಟೈಮ್ ಅಲ್ವಾ ಮೀಟ್ ಮಾಡ್ತಿರೋದು. ನಾನು ಮಯೂರಿ, ಇವಳು ಶರ್ಲಿ. ನಾವಿಬ್ರು ಭೂಪತಿ ಅಣ್ಣಂದಿರ್ ಹೆಣ್ತಿರು. ಇವಳು ನಿಧಿ ಅಂತ ನನ್ ಮಗಳು. ಹಾಯ್ ಮಾಡು. ಹಾಯ್. ಹಾಯ್ ಪುಟ್ಟ. What do you like to have? Juice? Coffee? Nothing, thank you. ಅವಳು ನನ್ನ ಜೊತೆ ಮಾತಾಡಕ್ಕೆ ಅಂತ ಬಂದಿದ್ದಾಳೆ. ಕೂತ್ಕೋ ಶ್ವೇತಾ. ಈಗ ಹೇಳು ಶ್ವೇತಾ, ಯಾಕೆ ಏನು ಹೇಳ್ದೆ ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ನಿಮ್ಗೆ ಈ ವಿಷಯನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅತ್ತೆ.
ಅದನ್ನ ಕೇಳಿದ್ಮೇಲೆ ನನಗೆ ಬೇಜಾರಾಗತ್ತೆ, ಶಾಕ್ ಆಗತ್ತೆ. ಆದ್ರೆ ನಾನು ಪೂರ್ತಿ ಮಾತು ಕೇಳಿ, ನಾನು ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಶ್ವೇತಾ, ಈಸ್ ಎವ್ರಿಥಿಂಗ್ ಓಕೆ? ನೀನ್ ಇಷ್ಟೆಲ್ಲ ಹೇಳೋದ್ ನೋಡಿದ್ರೆ ನಂಗೆ ಯಾಕೋ ಭಯ ಆಗ್ತಾ ಇದೆ. ಅಂಥದ್ದೇನಾಯ್ತು? ಅದು ಅತ್ತೆ, ನೀವು ಟೆನ್ಷನ್ ತಗೋಬೇಡಿ. ನಾನು ಈ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ವಾಟ್? ಎಂಗೇಜ್ಮೆಂಟ್ ಕ್ಯಾನ್ಸಲಾ? ಶ್ವೇತಾ, ಏನ್ ಮಾತಾಡ್ತಿದ್ಯಾ? ಎಲ್ಲ ಓಕೆ ಆಗಿ ನೀವಿಬ್ರು ಮದ್ವೆಗೆ ಒಪ್ಪಿದ್ಮೇಲೆ ತಾನೇ ಎಂಗೇಜ್ಮೆಂಟ್ ಮಾಡ್ತಿರೋದು. ಮತ್ ಯಾಕೆ ಇವಾಗ ಹೀಗೆ ಹೇಳ್ತಿದ್ಯಾ? ನನ್ ಮಗ ನಿನ್ಗೆ ಇಷ್ಟ ಇಲ್ವಾ? ಅಯ್ಯಯ್ಯೋ, ಹಾಗಲ್ಲ ಅತ್ತೆ, ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನನಗ್ ಭೂಪತಿಗೆ ನಾನಂದ್ರೆ ತುಂಬಾನೇ ಇಷ್ಟ. ಆದ್ರೆ ಸದ್ಯಕ್ಕೆ ಎಂಗೇಜ್ಮೆಂಟ್ ಬೇಡ, ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡೋಣ ಅಂತ ಕೇಳ್ತಿದ್ದೀನಿ. ಯಾಕೆ? ಎಲ್ಲ ಸರಿ ಇತ್ತಲ್ಲ, ನಿಮ್ ಮನೆಯವರು ಒಂದೇ ದಿನದಲ್ಲಿ ಎಲ್ಲ ತಯಾರಿ ಮಾಡ್ಕೋತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಅರೇಂಜ್ಮೆಂಟ್ಸ್ ಆಗ್ತಾ ಇಲ್ವಾ? ಇದು ಅರೇಂಜ್ಮೆಂಟ್ಸ್ ಬಗ್ಗೆ ಅಲ್ಲ ಅತ್ತೆ, ಮತ್ತೆ ನಕ್ಷತ್ರನ್ ಬಗ್ಗೆ. ಅವಳಿಗೋಸ್ಕರ ಎಂಗೇಜ್ಮೆಂಟ್ನ ಪೋಸ್ಟ್ಪೋನ್ ಮಾಡ್ಬೇಕಾಗಿದೆ. ಹಲೋ. ಹಲೋ ಸರ್, ನಾನು ವಿನಾಯಕ್. ಅದೇ ಮೊನ್ನೆ ನೀವೊಬ್ರು ಲೇಡಿ ಬಗ್ಗೆ ವಿಚಾರಿಸಿದ್ರಲ್ವಾ? ಹಾ, ನೆನಪಾಯ್ತು. ಹೇಳಿ ವಿನಾಯಕ್. ಸರ್, ಆ ಲೇಡಿ ನಿನ್ನೆ ಮತ್ತೆ ನಮ್ಮ ಆಫೀಸಿಗೆ ಬಂದಿದ್ರು. ನಿಮ್ಮ ಮನೆ ಅಡ್ರೆಸ್ ಕೇಳಿದ್ರು. ನಮ್ಮನೆ ಅಡ್ರೆಸ್ಸಾ? ಅಂದ್ರೆ ನಾನು ನಕ್ಷತ್ರನ್ ಪೇರೆಂಟ್ಸ್ನ ಹುಡುಕ್ತಿದ್ದೀನಿ ಅಂತ ಅವ್ರಿಗೂ ಗೊತ್ತಿದ್ಯಾ? ಹ್ಞೂ ಸರ್, ಗೊತ್ತಾಗಿದೆ. ನಿಮ್ಮ ಮನೆ ಅಡ್ರೆಸ್ ಇಸ್ಕೊಂಡ್ರು. ನಿನ್ನೆ ರಾತ್ರಿನೇ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದ್ರು. ಯಾಕೆ ಸರ್, ಅವ್ರು ಇನ್ನೂ ಬಂದಿಲ್ವಾ? ಇಲ್ಲಿ ಯಾರು ಬಂದಿಲ್ಲ ವಿನಾಯಕ್. ಅಂದಾಗೆ ಅವ್ರ ಮನೆ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರ್ ಏನಾರ ಇದೆಯಾ? ಅದೆಲ್ಲ ಏನು ತಗೊಳ್ಳಿಲ್ಲ ಸರ್. ಹೇಗೂ ನಿನ್ನೆ ರಾತ್ರಿನೇ ಅವರು ನಿಮ್ಮನ್ನ ಮೀಟ್ ಆಗ್ತೀನಿ ಅಂದ್ರಲ್ಲ, ಅದಕ್ಕೆ ಸುಮ್ಮನಾದೆ. ಓಕೆ, ನಾನು ವಿಚಾರಿಸ್ತೀನಿ. ನಾನು ಮನೇಲಿ ಇಲ್ದಿರೋವಾಗ ಬಂದಿರ್ಬೋದು. ಎನಿವೆ ಥ್ಯಾಂಕ್ಸ್. ಬೇರೆ ಏನಾದರೂ ವಿಷಯ ತಿಳಿದ್ರೆ ತಿಳಿಸಿ ನನಗೆ. ಸರಿ ಸರ್. ಬರ್ತೀನಿ ಅಂದವರು ಯಾಕೆ ಬರಲಿಲ್ಲ? ಅಟ್ಲೀಸ್ಟ್ ಅವ್ರು ಯಾರು ಅಂತ ಗೊತ್ತಾದ್ರೆ ನಕ್ಷತ್ರನ ಅಪ್ಪ ಅಮ್ಮನ ಹುಡ್ಕೋದು ಸುಲಭ ಆಗಬಹುದು. ಇಲ್ಲಮ್ಮ, ಹೇಳು. ಮನೇಲಿ ನೀನು ಒಬ್ಳೇ ಇರೋದು ಬೋರ್ ಆಗ್ತಿದ್ಯಾ? ಇಲ್ಲ, ಇಲ್ಲೊಬ್ರು ಹೆಂಗ್ಸ್ ಬಂದಿದ್ದಾರೆ. ಅವರೇನೋ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಅದಕ್ಕೆ ನೀವು ಎಷ್ಟೊತ್ತಿಗೆ ಬರ್ತೀರೋ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ಓ, ನಕ್ಷತ್ರ ಆ ಹೆಂಗಸ್ ಬಗ್ಗೆ ಹೇಳಿರ್ಬೋದಾ? ರಾತ್ರಿ ಅಷ್ಟೊತ್ತಲ್ಲಿ ಬಂದಿದ್ರಾ? ಅಂದ್ರೆ ನನಗೇನೋ ಅದು ಅವರೇ ಅನ್ನಿಸ್ತಾ ಇದೆ. ವಾಟ್? ನಕ್ಷತ್ರನ ಅವಳಿಗೋಸ್ಕರ ಎಂಗೇಜ್ಮೆಂಟ್ ಮುಂದಕ್ಕೆ ಹಾಕದ? ಹ್ಞೂ ಅತ್ತೆ, ಸಿಚುಯೇಷನ್ ಆಗಿದೆ. ರೀಸೆಂಟ್ ಆಗಿ ನಕ್ಷತ್ರ ಅವ್ರ ಅಮ್ಮ ಅಪ್ಪನ ಕಳ್ಕೊಂಡ್ಲು. ಅವಳಿಗೆ ಇರೋದಕ್ಕೆ ಬೇರೆ ಜಾಗನೂ ಇರಲಿಲ್ಲ. ಅದಕ್ಕೆ ನಾನು ಕರ್ಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಇರಿಸ್ಕೊಂಡೆ. ಅವಳಿವಾಗ ನಮ್ಮ ಜೊತೆನೇ ಇದ್ದಾಳೆ. ವಾಟ್ಸ್ ರಾಂಗ್ ವಿತ್ ಯು ಶ್ವೇತಾ? ಅವಳು ಯಾಕೆ ನಿಮ್ಮ ಮನೇಲಿ ಇಟ್ಕೊಂಡಿದ್ಯಾ? ನಕ್ಷತ್ರ ತುಂಬಾ ಪಾಪದೋಳು. ಅವಳಿಗೆ ಯಾರೂ ಇಲ್ಲ. ನನಗೆ ಮನ್ಸು ತಡಿದೆ, ನನ್ನ ಮನೆಗೆ ಅವಳನ್ನ ಕರ್ಕೊಂಡು ಹೋದೆ. ಬಟ್ ದ ಥಿಂಗ್ ಇಸ್, ಶಿ ಇಸ್ ಮಿಸ್ಸಿಂಗ್ ನೌ.
ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ಭೂಪತಿ ಅವಳನ್ನ ಹುಡುಕ್ತಿದ್ದಾರೆ. ಎಲ್ಲ ಕಡೆ ಹುಡ್ಕಿದ್ರು, ಆದ್ರೂ ಸಿಗ್ಲಿಲ್ಲ. ಅದಕ್ಕೆ ಭೂಪತಿ ಅಪ್ಸೆಟ್ ಆಗಿದ್ದಾರೆ. ಇಂಥ ಟೈಮಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅತ್ತೆ. ಖುಷಿಯಾಗಿ ಕಳಿಬೇಕಾಗಿರೋ ಮೂಮೆಂಟ್ಸ್ನ ನಕ್ಷತ್ರ ಇಲ್ಲ ಅಂತ ಬೇಜಾರಲ್ಲಿ ಕಳೆದ್ರೆ ಆ ಎಂಗೇಜ್ಮೆಂಟ್ಗೆ ಏನ್ ಅರ್ಥ ಇರುತ್ತೆ ಹೇಳಿ? ಅವರಷ್ಟು ಡಲ್ ಆಗಿರೋದನ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಅತ್ತೆ. ಸೊ ಪ್ಲೀಸ್ ನನಗೋಸ್ಕರ ಎಂಗೇಜ್ಮೆಂಟ್ನ ಪೋಸ್ಟ್ಪೋನ್ ಮಾಡ್ಕೊಳ್ತೀರಾ? ನಕ್ಷತ್ರ ಬಂದ್ರೆ ಅವ್ರು ಖುಷಿಯಾಗಿರ್ತಾರೆ. ಅವ್ರು ಖುಷಿಯಾಗಿದ್ರೆ ನನಗೂ ಖುಷಿನೇ. ನಮ್ಮ ಮನೆ ಅಡ್ಗೆಯೊಳಗಿರೋ ಯೋಗ್ಯತೆನೂ ಇಲ್ದಿರೋ ಹುಡುಗಿಗೋಸ್ಕರ ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕಾ? ಸಾಧ್ಯನೇ ಇಲ್ಲ. ನಿಜ ಹೇಳು ಶ್ವೇತಾ, ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಮಾಡೋ ಐಡಿಯಾ ನಿಂದ ಭೂಪತಿದ? ಅವನು ನಿನ್ನ ಕೈಲಿ ಈ ಥರ ಹೇಳಿಸ್ತಾ ಇದ್ದಾನಾ?